ಕನ್ನಡದ ಎಲ್ಲಾ ಮಕ್ಕಳಿಗೂ ನಮಸ್ಕಾರ. ನಾನು CRS ಸರ್. ಇವತ್ತು ವರ್ಕ್ ಎನರ್ಜಿ ಮೇಲೆ ಒಂದು ವಿಡಿಯೋ ತಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿದೆ. ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಅನ್ನು ನೋಡೋಣ. ಈ ಪ್ರಾಬ್ಲಮಿನ ರಿಸಲ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ವಿಡಿಯೋ ಶುರುವಾಗಕ್ಕೆ ಮುಂಚೆ ಕಡೆಗೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣಂತೆ. ಇವಾಗ ಇಲ್ಲೊಂದು ಸ್ಫಿಯರ್ ಇದೆ. ಆ ಸ್ಫಿಯರ್ ಮೂವ್ ಆಗಲ್ಲ, ಸ್ಟೇಷನರಿ ಸ್ಫಿಯರ್ ಅದು. ಅದ್ರ ಮೇಲ್ಗಡೆ ಒಂದು ಪುಟಾಣಿ ಮಾರ್ಬಲ್ ಇದೆ, ಪುಟಾಣಿ ಗೋಲಿ ಇದೆ. ಇದು ಎಲ್ಲ ಸರ್ಫೇಸ್ ಸ್ಮೂತ್ ಇರೋದ್ರಿಂದ ಒಂದು ಪುಟ್ಟು ನಡ್ಜ್ ಕೊಟ್ರೆ ಅದಕ್ಕೆ ಸಣ್ಣದಾಗಿ ಅದನ್ನ ತಳ್ಳಿದ್ರೆ ಅದು ಜಾರ್ಕೊಂಡು ಹೋಗುತ್ತೆ. ಪ್ರಶ್ನೆ, ಈ ಸಣ್ಣ ಗೋಲಿ ವರ್ಟಿಕಲ್ ಜೊತೆಗೆ ಯಾವ ಆಂಗಲ್ ಮಾಡಿದಾಗ ಮೇಲ್ಗಡೆ ಈ ಸ್ಫಿಯರ್ ನ ಬಿಟ್ಟು ಬಿದ್ದು ಹೋಗುತ್ತೆ ಅನ್ನೋದು ಪ್ರಶ್ನೆ. ಸೊ ಯಾವ ಆಂಗಲ್ ಅಲ್ಲಿ ಇದು ಬಿಡುತ್ತೆ ಆ ಸರ್ಫೇಸ್ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಬಹುದು? ರೇಡಿಯಸ್ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಅದರ ಮಾಸ್ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗುತ್ತಾ? ಇದನ್ನೆಲ್ಲ ಯೋಚನೆ ಮಾಡಿದ್ಮೇಲಿಂದ ಈ ವಿಡಿಯೋನ ಕೊನೆಗೆ ನಾನು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ನಿಮ್ಮೆಲ್ರಿಗೂ ಬಹಳ ಆಶ್ಚರ್ಯವಾಗುವಂತಹ ಒಂದು ಉತ್ತರ ಬರೋ ಸಾಧ್ಯತೆ ಇದೆ. ಸೊ ಈಗ ಈ ವಿಡಿಯೋನ ಶುರು ಮಾಡೋಣ. ವರ್ಕ್ ಅಂಡ್ ಎನರ್ಜಿ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಮೊದಲನೇದು ವರ್ಕ್ ಡನ್ ಬೈ ಅ ಕಾನ್ಸ್ಟೆಂಟ್ ಫೋರ್ಸ್ ಅನ್ನ ನೋಡೋಣ. ಈ ಕಾನ್ಸ್ಟೆಂಟ್ ಫೋರ್ಸ್ ಅಂದ್ರೆ ಟೈಮ್ ಜೊತೆಗಾಗ್ಲಿ ಅಥವಾ ಒಂದು ಬಾಡಿ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತಂದ್ರೆ ಆ ಫೋರ್ಸ್ ಟೈಮ್ ಜೊತೆಗಾಗ್ಲಿ ಅಥವಾ ಡಿಸ್ಟೆನ್ಸ್ ಜೊತೆಗಾಗ್ಲಿ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅದನ್ನ ಕಾನ್ಸ್ಟೆಂಟ್ ಫೋರ್ಸ್ ಅಂತಾರೆ. ಸೊ ಈಗ ವರ್ಕ್ ಡನ್ ಬೈ ಅ ಕಾನ್ಸ್ಟೆಂಟ್ ಫೋರ್ಸ್ ಅನ್ನ ಲೆಕ್ಕ ಹಾಕೋದು ಹೇಗೆ ಸರ್ ಅಂತ ನೀವು ಕೇಳಿದ್ರೆ, ವರ್ಕ್ ಡನ್ ಅನ್ನ W ಅಂತ ಬರಿತೀವಿ, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಬರಿತೀವಿ. ವರ್ಕ್ ಎನರ್ಜಿ ಥಿಯರಮ್ ಅಂತ ಒಂದು ವಿಷಯ ಇದೆ. ವರ್ಕ್ ಎನರ್ಜಿ ಥಿಯರಮ್ ಅಂದ್ರೆ ಏನಪ್ಪಾ? ಯಾವುದೇ ವರ್ಕ್ ಒಂದು ಸಿಸ್ಟಮ್ ಮೇಲೆ ಆದ್ರೆ ಆ ಸಿಸ್ಟಮಿನ ಕೈನೈಟಿಕ್ ಎನರ್ಜಿ ಚೇಂಜ್ ಆಗುತ್ತೆ ಅನ್ನೋದು ವರ್ಕ್ ಎನರ್ಜಿ ಥಿಯರಮ್. ಸೊ ದ ವರ್ಕ್ ಡನ್ ಬೈ ಅ ಫೋರ್ಸ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೈಟಿಕ್ ಎನರ್ಜಿ ಆಫ್ ದ ಬಾಡಿ. ಸೊ ಹಾಗಿರ್ಬೇಕಾದ್ರೆ ಈ ವರ್ಕ್ ಡನ್ ಈ ಬಾಡಿಯ ಕೈನೈಟಿಕ್ ಎನರ್ಜಿ ಚೇಂಜ್ ಮಾಡುತ್ತೆ ಅಂದ್ರೆ ನೀವು ಬರಿಬಹುದು ಫೈನಲ್ ಕೈನೈಟಿಕ್ ಎನರ್ಜಿ ½mv² ಅಂತ ಬರಿತೀನಿ, ಮೈನಸ್ ಇನಿಷಿಯಲ್ ಕೈನೈಟಿಕ್ ಎನರ್ಜಿ ½mu² ಅಂತ ಬರಿತೀನಿ. ಈಗ ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಹಾಗಾಗಿ ಇದು ಫೈನಲ್ ಕೈನೈಟಿಕ್ ಎನರ್ಜಿ ಆಗುತ್ತೆ. ಯು ಅಂದ್ರೆ ಇನಿಷಿಯಲ್ ಕೈನೈಟಿಕ್ ಎನರ್ಜಿ, ಹಾಗಾಗಿ ಇನಿಷಿಯಲ್ ಕೈನೈಟಿಕ್ ಎನರ್ಜಿ ಆಗುತ್ತೆ. ½ ನ ಕಾಮನ್ ಫ್ಯಾಕ್ಟರ್ ತಗೊಂಡ್ಬಿಟ್ರೆ ನೀವು v² ಮೈನಸ್ u² ಆಗತ್ತೆ ಕಣ್ರಪ್ಪ. ಸೊ ದಟ್ಸ್ ದ ವರ್ಕ್ ಡನ್. ನೀವು ಈ ಈಕ್ವೇಶನ್ ಅನ್ನ ನೋಡಿ ಮತ್ತೆ ಈ ಈಕ್ವೇಶನ್ ನೋಡಿ ವರ್ಕ್ ಡನ್ ಅನ್ನ ಈಗ ಈಕ್ವೇಟ್ ಮಾಡ್ಬೋದು. ಯಾಕೆಂದ್ರೆ LHS ಸೇಮ್ ಇರೋದ್ರಿಂದ F.D ಈಕ್ವಲ್ ಟು ½m ಇಂಟು v² ಮೈನಸ್ u² ಅಂತ ಹೇಳಿ ಬರೆದು ಬಿಡ್ಬೋದು. ಇದು ನಮ್ಮ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಅ ಕಾನ್ಸ್ಟೆಂಟ್ ಫೋರ್ಸ್ ಆಗುತ್ತೆ. ಸೊ ಈ ವಿಷಯನ ಬಳಸ್ಕೊಂಡು ಸಾಕಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೋದು. ನಮ್ಮ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂಬಂದಿದ್ದೀನಿ ನೋಡಿ. ಈ ಕ್ವೆಶ್ಚನ್ ಏಮ್ಸ್ ಅಲ್ಲಿ ಕೇಳಿತ್ತು ಒಂದ್ಸಲ. A cord is used to lower vertically a block of mass m by a distance d with a constant downward acceleration of g/4. What is the work done by the cord on the block ಅನ್ನೋದು ಪ್ರಶ್ನೆ. ಈಗ ಒಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಈ ಬ್ಲಾಕ್ g/4 ಅಷ್ಟು ಆಕ್ಸಿಲರೇಷನ್ ಇಂದ ತೆಳಕ್ ಹೋಗ್ತಾ ಇದೆಯಂತೆ. ಇಟ್ ಈಸ್ ಹೆಲ್ಡ್ ಬೈ ಅ ಕಾರ್ಡ್ ಅಂತ ಕ್ವೆಶ್ಚನ್ ಹೇಳುತ್ತೆ. ಒಂದು ದಾರ ಕಟ್ಟಿದೀವಿ, ಇದಕ್ಕೆ ದಾರದಲ್ಲಿ ಇರುವಂತಹ ಫೋರ್ಸ್ಗೆ ಟೆನ್ಷನ್ ಅಂತ ಕರಿತೀವಿ. ಸೊ ಟೆನ್ಷನ್ ಮೇಲ್ಭಾಗಕ್ಕೆ ಆಕ್ಟ್ ಆಗ್ತಾ ಇದೆ. ಆಬ್ವಿಯಸ್ಲಿ ಅದರ ವೆಯ್ಟ್ ಕೆಳಗಡೆಗೆ ಆಕ್ಟ್ ಆಗ್ತಾ ಇರುತ್ತೆ. ಅದನ್ನ m/g ಅಂತ ಬರಿತೀವಿ. ಹೀಗಿರ್ಬೇಕಾದ್ರೆ ಇದು ತೆಳಕ್ ಹೋಗ್ತಾ ಇದೆ ಅಂದ್ರೆ ಟೋಟಲ್ ಆಕ್ಸಿಲರೇಷನ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ mg ಜಾಸ್ತಿ ಇರಬೇಕು.
ಯಾವ ಕಡೆಗೆ ಆಕ್ಸೆಲರೇಟ್ ಆಗುತ್ತೆ ಒಂದು ಬಾಡಿ ಅಂದ್ರೆ ಯಾವ ಕಡೆಗೆ ಫೋರ್ಸ್ ಜಾಸ್ತಿ ಇರುತ್ತೋ ಆ ಕಡೆಗೆ ಆಕ್ಸೆಲರೇಟ್ ಆಗುತ್ತೆ. ಇದು ಕೆಳಗಡೆಗೆ ಆಕ್ಸೆಲರೇಟ್ ಆಗ್ತಿದೆ ಅಂದ್ರೆ ಎಂ ಜಿ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಎಂ ಜಿ ಮೈನಸ್ ಟಿ ಇಸ್ ಈಕ್ವಲ್ ಟು ಎಂ ಇಂಟು ಆಕ್ಸೆಲರೇಷನ್. ಈ ಕೇಸಲ್ಲಿ ಆಕ್ಸೆಲರೇಷನ್ ಜಿ ಬೈ 4 ಇದೆ, ಹಾಗಾಗಿ ಜಿ ಬೈ 4 ಅಂತ ಬರೆಯೋಣ. ಈಗ ಇದೊಂದು ಈಕ್ವೇಶನ್ ಆಯ್ತು. ನಾವು ಟೆನ್ಷನ್ ಅನ್ನ ಕಂಡುಹಿಡಿಬಹುದು. ಈಗ tension becomes equal to mg minus mg by 4, mg minus mg by 4, which is equal to 3mg divided by 4. ಇದು ನಮ್ಮ tension, which is the force in the cord. ಆ ಕಾರ್ಡ್ ಅಲ್ಲಿ ಇರುವಂತಹ ಫೋರ್ಸ್. ಸೊ ವರ್ಕ್ ಡನ್ ಬೈ ದ ಕಾರ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಾರ್ಡ್ ಬ್ಲಾಕ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಟೆನ್ಷನ್ ಇಸ್ 3mg/4 ಹೀಗಿರ್ಬೇಕಾದ್ರೆ ನೆಕ್ಸ್ಟ್ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ವರ್ಕ್ ಡನ್ ಇಸ್ ಡಿಫೈನ್ಡ್ ಆಸ್ ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ನಮ್ಮ ಕೇಸಲ್ಲಿ ಟೆನ್ಷನ್ ಕಂಡ್ರಪ್ಪ. ಸೊ ಹಾಗಾಗಿ ಟೆನ್ಷನ್ ಇಂಟು ಡಿ ಇಂಟು ಕಾಸ್ ಆಫ್ ದಿ ಆಂಗಲ್ ಬಿಟ್ವೀನ್ ದೆಮ್. ಆ ಟೆನ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಕೆಳಗಡೆಗೆ ಆಗ್ತಾ ಇದೆ. ಕ್ವೆಶ್ಚನ್ ನೋಡಿ, ಇಸ್ ಲೋವರ್ಡ್ ವರ್ಟಿಕಲಿ, ಕೆಳಗಡೆಗೆ ಬರ್ತಾ ಇದೆ. ಎಷ್ಟು ಡಿಸ್ಟೆನ್ಸ್? ಡಿ ಎಷ್ಟು ಡಿಸ್ಟೆನ್ಸ್ಗೆ ಕೆಳಗಡೆಗೆ ಬರ್ತಾ ಇದೆ. ಹಾಗಾಗಿ ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ 180 ಡಿಗ್ರಿ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಇದೆ. ಹಾಗಾಗಿ ಕಾಸ್ 180 ಡಿಗ್ರಿ ಬರ್ಕೋಬಹುದು. ಕಾಸ್ 180 ಡಿಗ್ರಿ -1 ಆದ್ರಿಂದ ಆ ಮೈನಸ್ ಸೈನ್ ಬರ್ಕೊಂಡ್ಬಿಟ್ಟಿದೀನಿ. ಟೆನ್ಷನ್ 3mg/4 ಇದೆ. ಸೊ 3mg ಇಲ್ಲೊಂದು ಡಿ ಇದೆ ಡಿವೈಡೆಡ್ ಬೈ 4 ಅನ್ನೋದು ವರ್ಕ್ ಡನ್ ಬೈ ದ ಟೆನ್ಷನ್ ಆಗುತ್ತೆ. ಇದು ನಮ್ಮ ಉತ್ತರ. ಬಹಳ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ರೆ ವರ್ಕ್ ಡನ್ ಇನ ಫಾರ್ಮುಲಾ ಹೇಗೆ ಅಪ್ಲೈ ಮಾಡೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಫ್ರೀ ಬಾಡಿ ಡಯಾಗ್ರಾಮ್ ಗಳನ್ನ ಬರೆಯೋದು ಹೇಗೆ ಅಂತ ಗೊತ್ತಿದ್ರೆ ಈ ಪ್ರಾಬ್ಲಮ್ ನ ಬಹಳ ಸುಲಭವಾಗಿ ಸಾಲ್ವ್ ಮಾಡಬಹುದು. ಸೊ ಇದು ವರ್ಕ್ ಡನ್ ಬೈ ಅ ಕಾನ್ಸ್ಟೆಂಟ್ ಫೋರ್ಸ್ ಗೆ ಒಂದು ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ನೋಡೋಣ ವರ್ಕ್ ಡನ್ ಬೈ ಅ ವೇರಿಯಬಲ್ ಫೋರ್ಸ್ ಹೇಗ್ ಮಾಡೋದು ಅಂತ ಹೇಳಿ. ವೇರಿಯಬಲ್ ಫೋರ್ಸ್ ಅಂದ್ರೆ ಯಾವ್ದೋ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಆದ್ರೆ ಈ ಫೋರ್ಸ್ ಇಲ್ಲ ಡಿಸ್ಟೆನ್ಸಿನ ಫಂಕ್ಷನ್ ಆಗಿರಬಹುದು ಅಥವಾ ಟೈಮಿನ ಫಂಕ್ಷನ್ ಆಗಿರಬಹುದು, ಏನೋ ಒಂದು ಚೇಂಜ್ ಆಗ್ತಾ ಇದೆ ಫೋರ್ಸಿನ ಬಗ್ಗೆ. ಫೋರ್ಸ್ ಎಷ್ಟಿದೆಯೋ ಅಷ್ಟೇ ಇಲ್ಲ. ಇಂತಹ ಪ್ರಾಬ್ಲಮ್ಸ್ ಅನ್ನ ವರ್ಕ್ ಡನ್ ಬೈ ಅ ಕಾನ್ಸ್ಟೆಂಟ್ ಫೋರ್ಸ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕರೀತಾರೆ. ಸೊ ಈಗ ಹೇಗ್ ಮಾಡೋದು? ಬಹಳ ಸುಲಭ. ಪೂರ್ತಿ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಇವಾಗ ಬರೆಯಕ್ ಬರೋದಿಲ್ಲ. ಡಿಸ್ಪ್ಲೇಸ್ಮೆಂಟ್ ನ ಈ ಸಲ ಎಕ್ಸ್ ಅಂತ ಬರೀತೀನಿ. ಯಾಕೆಂದ್ರೆ ಟೋಟಲ್ ವರ್ಕ್ ಡನ್, ಟೋಟಲ್ ಫೋರ್ಸ್ ಎಫ್ ಅಂತ ಬರೆಯಕ್ಕೆ ಟೋಟಲ್ ಫೋರ್ಸ್ ಒಂದಿಲ್ಲ, ಪ್ರತಿ ಕ್ಷಣ ಚೇಂಜ್ ಆಗ್ತಾ ಇರೋದ್ರಿಂದ ನಾವು ಪುಟಾಣಿ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಬೇಕು ಡ್ಯೂರಿಂಗ್ ದಟ್ ಟೈನಿ ಡಿಸ್ಪ್ಲೇಸ್ಮೆಂಟ್. ಪುಟ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ ಆ ಫೋರ್ಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಇದು ಸ್ವಲ್ಪ ಮೂವ್ ಆಗ್ಬೇಕಾದ್ರೆ ಈ ಫೋರ್ಸ್ ಆ ಕ್ಷಣಕ್ಕೆ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ಎಫ್ ಡಾಟ್ ಡಿ ಎಕ್ಸ್ ಮಾಡಿದಾಗ ಡಿ ಡಬ್ಲ್ಯೂ ಬರುತ್ತೆ, ಪುಟ್ಟು ವರ್ಕ್ ಡನ್. ಈ ತರ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಇನ್ಫಿನಿಟೆಸಿಮಲ್ ವರ್ಕ್ ಡನ್ ಅಂತಾರೆ ಇದನ್ನ. ಟೋಟಲ್ ವರ್ಕ್ ಡನ್ ಬೇಕು ಅಂತಂದ್ರೆ ಈ ಡಿ ಡಬ್ಲ್ಯೂ ನ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಅಂದ್ರೆ ಕಂಟಿನ್ಯೂಸ್ ಸಮೇಷನ್ ಅಂತ ಅರ್ಥ. ಸ್ಟಾರ್ಟಿಂಗ್ ಫ್ರಮ್ ಮೊದಲನೇ ಪೊಸಿಷನ್ ಟು ಫೈನಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ ವರೆಗೂ ಅದನ್ನ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಇದು ಡಿ ಡಬ್ಲ್ಯೂ ಈಸ್ ಎಫ್ ಡಾಟ್ ಡಿ ಎಕ್ಸ್. ಸೊ ಹಾಗಾಗಿ ಇದನ್ನ ಎಕ್ಸ್ ಐ ಟು ಎಕ್ಸ್ ಎಫ್ ಅಂತ ಬರೆದ್ಬಿಡಬಹುದು. ಇದು ನಮ್ಮ ವರ್ಕ್ ಡನ್ ಗೆ ಈಕ್ವೇಶನ್ ಇನ್ ಕೇಸ್ ಆಫ್ ಅ ವೇರಿಯಬಲ್ ಫೋರ್ಸ್ ಆಯ್ತು. ಈ ವರ್ಕ್ ಡನ್ನು ಸಹ ನಮ್ಮ ಕೈನೈಟಿಕ್ ಎನರ್ಜಿನ ಚೇಂಜ್ ಮಾಡುತ್ತೆ, ಬಾಡಿಯ ಕೈನೈಟಿಕ್ ಎನರ್ಜಿನ ಚೇಂಜ್ ಮಾಡುತ್ತೆ. ಹಾಗಾಗಿ ಹಾಫ್ ಎಂ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಅಂತ ಬರೀಲೇಬಹುದು. ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಈ ಎರಡನ್ನೂ ಈಕ್ವೇಟ್ ಮಾಡಿದ್ರೆ ನಮ್ಮ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಅ ಕಾನ್ಸ್ಟೆಂಟ್ ಫೋರ್ಸ್ ಬಂದು ಹೋಗುತ್ತೆ. ನೋಡಿ, ವಿ ಹ್ಯಾವ್ ಇಂಟಿಗ್ರಲ್ ಆಫ್ x1 ಇಂಟಿಗ್ರಲ್ ಆಫ್ xi ಟು xf ಆಫ್ f ಡಾಟ್ dx. ಇದು ಟೋಟಲ್ ವರ್ಕ್ ಡನ್ ಆಯ್ತು. ದಟ್ಸ್ ಈಕ್ವಲ್ ಟು ಹಾಫ್ ಇಂಟು ಎಂ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಯ್ತು. ಇದು ನಮ್ಮ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಅ ವೇರಿಯಬಲ್ ಫೋರ್ಸ್ಗೆ ಈಕ್ವೇಶನ್ ಆಯ್ತು. ಈಗ
ವರ್ಕ್ ಡನ್ ಇನ್ ಕೇಸ್ ವೇರ್ ಫೋರ್ಸ್ ಇಸ್ ನಾಟ್ ಅ ಕಾನ್ಸ್ಟೆಂಟ್. ನೋಡೋಣ. A force acts on a 30 gram particle. ಮಾಸ್ ಕೊಟ್ಟಿದ್ದಾರೆ ಪಾರ್ಟಿಕಲ್ದು, ಮಾಸ್ ಇಸ್ 30 ಗ್ರಾಮ್ ಅಂತೆ. ಇನ್ ಸಚ್ ಅ ವೇ ದಟ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಇಸ್ ಅ ಫಂಕ್ಷನ್ ಆಫ್ ಟೈಮ್. ಅಂದ್ರೆ ತನ್ನ ಪೊಸಿಷನ್ ನ ಟೈಮ್ ಜೊತೆಗೆ ಚೇಂಜ್ ಮಾಡ್ಕೋತಾ ಹೋಗ್ತಾ ಇದೆ ಪಾರ್ಟಿಕಲ್. ಸೊ ಹಾಗಾದ್ರೆ ಅದರ ಪೊಸಿಷನ್ ನ ಏನಂತ ಬರ್ಕೋಬಹುದು ಇವಾಗ? ಹೈಯರ್ ಆರ್ಡರ್ ಟರ್ಮ್ಸ್ ಫಸ್ಟ್ ಬರ್ಕೋತೀನಿ, ಈಸಿ ಆಗುತ್ತೆ. ಟಿ ಕ್ಯೂ ಮೈನಸ್ 4t ಸ್ಕ್ವೇರ್ ಪ್ಲಸ್ 3t ಅಂತ ಹೇಳಿ ಬರ್ಕೋಬಹುದು. ಹೀಗಿರ್ಬೇಕಾದ್ರೆ ವೇರ್ ಎಕ್ಸ್ ಇಸ್ ಇನ್ ಮೀಟರ್ ಅಂಡ್ ಟಿ ಇಸ್ ಇನ್ ಸೆಕೆಂಡ್, ಎಲ್ಲಾವುದು ಎಸ್ ಐ ಯೂನಿಟ್ ಅಲ್ಲೇ ಇದೆ. ವಾಟ್ ಇಸ್ ದ ವರ್ಕ್ ಡನ್ ಡ್ಯೂರಿಂಗ್ ದ ಫಸ್ಟ್ 4 ಸೆಕೆಂಡ್ಸ್? ಮೊದಲನೇ 4 ಸೆಕೆಂಡ್ಗಳಲ್ಲಿ ಆಗುವಂತಹ ವರ್ಕ್ ಎಷ್ಟು ಅಂತ ಹೇಳಿ ಕೇಳ್ತಾರೆ. ಈಗ ನಮ್ಮ ವರ್ಕ್ ಡನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಸರ್ ಅಂತ ನೀವು ನನ್ನ ಕೇಳಿದ್ರೆ ಬಹಳ ಸುಲಭ. ವರ್ಕ್ ಎನರ್ಜಿ ಥಿಯರಮ್ ಏನ್ ಹೇಳುತ್ತೆ? ಚೇಂಜ್ ಇನ್ ಕೈನೈಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ದ ವರ್ಕ್ ಡನ್ ಅಂತ ಹೇಳುತ್ತೆ. ಕೈನೈಟಿಕ್ ಎನರ್ಜಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ವೆಲಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಪೊಸಿಷನ್ ಗೊತ್ತಿದೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೆಲಾಸಿಟಿ ಬರುತ್ತೆ. ಡಿಫ್ರೆನ್ಶಿಯೇಟ್ ಮಾಡೋಣ. ಈಗ dx by dt ವೆಲಾಸಿಟಿ ಆಗುತ್ತೆ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಎಕ್ಸ್ ಅಂದ್ರೆ ಪೊಸಿಷನ್, dx ಅಂದ್ರೆ ಡಿಸ್ಪ್ಲೇಸ್ಮೆಂಟ್, dx by dt ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅದನ್ನೇ ವೆಲಾಸಿಟಿ ಅನ್ನೋದು. ಡಿಫ್ರೆನ್ಶಿಯೇಟ್ ಮಾಡೋಣ. 3t ಸ್ಕ್ವೇರ್ ಮೈನಸ್ 8t ಪ್ಲಸ್ 3 ಬರುತ್ತೆ. ಇದು ನಮ್ಮ ಡಿಫ್ರೆನ್ಸಿಯೇಷನ್ ಮಾಡಿದ್ಮೇಲೆ ಬರುವಂತಹ ಆನ್ಸರ್. ಹೀಗಿರ್ಬೇಕಾದ್ರೆ ನಮ್ಮ ಇನಿಷಿಯಲ್ ವೆಲಾಸಿಟಿ ಬೇಕು ಅಂತಂದ್ರೆ ಟೈಮ್ ಅನ್ನ t ಈಕ್ವಲ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾಕೆಂದ್ರೆ ಇನಿಷಿಯಲ್ ಟೈಮ್ ti is 0 second and tf which is final time is 4 second ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. 3 ಇಂಟು ಟಿ ಸ್ಕ್ವೇರ್, ಟಿ ಐ ಅಂದ್ರೆ ಇವಾಗ 0 ಸ್ಕ್ವೇರ್ ಮೈನಸ್ 8 ಇಂಟು 0 ಪ್ಲಸ್ 3. ಹಾಗಿದ್ರೆ ಇನಿಷಿಯಲ್ ವೆಲಾಸಿಟಿ ಬರೋದು 3 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ನಮ್ಮ ಇನಿಷಿಯಲ್ ವೆಲಾಸಿಟಿ. ಹೀಗೆ ಫೈನಲ್ ವೆಲಾಸಿಟಿನೂ ಸಹ ಕಂಡು ಹಿಡ್ಕೊಳ್ಳೋಣ. ಫೈನಲ್ ವೆಲಾಸಿಟಿ ವಿ ಕಣ್ಮಕ್ಳ. ಸೊ ವಿ ಇಸ್ ಈಕ್ವಲ್ ಟು ಸೇಮ್ ಇದೆ ಈಕ್ವೇಶನ್ 3. ಇವಾಗ ಟೈಮ್ ಫೈನಲ್ ಬರಿಬೇಕು. 4 ಸ್ಕ್ವೇರ್ ಮೈನಸ್ 8 ಇಂಟು 4 ಪ್ಲಸ್ 3. ಈಗ ವಿ ಈಕ್ವಲ್ ಟು 3 ಇಂಟು 4 square is 16. 16 into 3 is going to be 48. 48 minus this is 32 plus 3. So ಹೀಗಿರ್ಬೇಕಾದ್ರೆ 16 plus 3 19 ಆಯಿತು. 19 ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ನಮ್ಮ ಫೈನಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿ ಬಂತು, ಫೈನಲ್ ವೆಲಾಸಿಟಿ ಸಹ ಬಂತು. ಅಂದ್ರೆ ನಮ್ಗೆ ಇನಿಷಿಯಲ್ ಕೈನೈಟಿಕ್ ಎನರ್ಜಿ ಕಂಡುಹಿಡಿಬಹುದು, ಫೈನಲ್ ಕೈನೈಟಿಕ್ ಎನರ್ಜಿ ಕಂಡುಹಿಡಿಬಹುದು. ಡೈರೆಕ್ಟ್ ಆಗಿ ವರ್ಕ್ ಎನರ್ಜಿ ಥಿಯರಮ್ ಅಪ್ಲೈ ಮಾಡೋಣ. ವರ್ಕ್ ಎನರ್ಜಿ ಥಿಯರಮ್ ಅಲ್ಲಿ ಹೇಳುತ್ತೆ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೈಟಿಕ್ ಎನರ್ಜಿ ಅಂತ ಹೇಳಿ. ಹಾಫ್ ಎಂ ಇಂಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಕಂಡ್ರಪ್ಪ. ಸೊ ಹಾಗಾಗಿ ವಿ ಹ್ಯಾವ್ ಹಾಫ್ ಇಂಟು ಮಾಸ್ ಇಸ್ 30 ಗ್ರಾಮ್, 30 ಇಂಟು 10 to the power of minus 3 multiplied by v square 361 19 square ಆಗುತ್ತೆ. ಮೈನಸ್ ಯು ಸ್ಕ್ವೇರ್ 9 ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ನೀವು ನೋಡಿ 352 ಮಲ್ಟಿಪ್ಲೈಡ್ ಬೈ 30/2 ಅಂದ್ರೆ 15 ಆಯ್ತು. ಇದು 10 to the power of minus 3 ಇರೋದ್ರಿಂದ 5.28 ಜೂಲ್ ಬರುತ್ತೆ. ಇದು ನಮ್ಮ ವರ್ಕ್ ಡನ್ಗೆ ಆನ್ಸರ್. ಅದು ಆಪ್ಷನ್ ಎ. ಎಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸಿಇಟಿ ನಲ್ಲಿ, ನೀಟ್ ಅಲ್ಲಿ, ಜೆಇ ನಲ್ಲಿ ಇದು ಸತತವಾಗಿ ಪ್ರತಿ ವರ್ಷ ಒಂದಲ್ಲ ಒಂದು ರೂಪದಲ್ಲಿ ಮರುಕಳಿಸ್ತಾ ಇರುತ್ತೆ. ಇಂತಹ ಕ್ವೆಶ್ಚನ್ ಗಳನ್ನ ನೀವು ಮನೆಯಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಒಳ್ಳೆ ರ್ಯಾಂಕಿಂಗ್ ಪಡ್ಕೋಬಹುದು. ನೀವು ನನಗೆ ಮೇಲ್ ಅನ್ನ ಕಳಿಸಿದ್ರೆ ನಿಮ್ಗೆ ಏನ್ ಬೇಕೋ ಆ ಕ್ವೆಶ್ಚನ್ ಗಳನ್ನ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ನೀವು ನನಗೆ ಕಳಿಸಿ ಮೇಲು, ನನ್ನ ಹತ್ರ ಮಾತನಾಡಬೇಕು, ಈ ಕ್ವೆಶ್ಚನ್ ಗಳನ್ನ ಕಲ್ತ್ಕೋಬೇಕು ಅಂತಂದ್ರೆ ಒಂದು ಮೇಲ್ ಮಾಡಿ ನಾನು ನಿಮ್ಗೆ ವರ್ಕ್ಶೀಟ್ ಕಳಿಸ್ತೀನಿ. ಹೋಗೋಣ ಮುಂದೆ. A chain of mass m and length l hangs from a table with 3/4 of its length hanging down. ಇಲ್ಲೊಂದು ಚೈನ್ ಇದೆ, ಅದರ ಮುಕ್ಕಾಲ್ ಭಾಗ ಟೇಬಲಿನ ತುದಿಯಿಂದ ನೇತಾಡ್ತಾ ಇದೆ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಪುಲ್ ದ ಚೈನ್ ಅಪ್ ಆನ್ ದ ಟೇಬಲ್. ಈ ಚೈನ್ ಅನ್ನ ಟೇಬಲ್ ಮೇಲೆ ಹೀಗೆ ಎಳ್ಕೊಳ್ಳೋದಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ ಅನ್ನೋದು ಪ್ರಶ್ನೆ. ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೋಡಿ.
ಇನಿಷಿಯಲಿ ಇದರ ಎನರ್ಜಿ 0 ಇದೆ ಅಂತ ಅನ್ಕೊಂಡ್ಬಿಡೋಣ. ಸೊ ಇನಿಷಿಯಲ್ ಎನರ್ಜಿ ಅದರದ್ದು 0, ಓಡಾಡದಲ್ಲೇ ಇರೋದ್ರಿಂದ ಅದಕ್ಕೆ ಕೈನೈಟಿಕ್ ಎನರ್ಜಿ ಇಲ್ಲ, ಬರೀ ಪೊಟೆನ್ಷಿಯಲ್ ಎನರ್ಜಿ ಇದೆ. ದ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿನ 0 ಅಂತ ತಗೊಂಡ್ಬಿಡ್ತೀವಿ. ಈಗ ಈ ಭಾಗದ ಚೈನು ಟೇಬಲ್ ಮೇಲಿದೆ, ಪೂರ್ತಿ ಚೈನ್ ಅನ್ನ ಮೇಲೆ ಗೆಳ್ಕೊಂಡ್ಮೇಲೆ ಟೇಬಲ್ ಮೇಲೆ ಇರುತ್ತೆ. ಹಾಗಾಗಿ ಈ ಭಾಗದ ಚೈನಿನ ಪೊಟೆನ್ಷಿಯಲ್ ಎನರ್ಜಿ ಚೇಂಜ್ ಆಗೋದಿಲ್ಲ, ಯಾಕೆಂದ್ರೆ ಅದರ ಹೈಟ್ ಏನ್ ಚೇಂಜ್ ಆಗಿಲ್ಲ. ಹೈಟ್ ಚೇಂಜ್ ಆಗೋದು ಯಾವ ಭಾಗದ್ದು? ಇಲ್ಲಿಂದ ಇಲ್ಲಿವರೆಗೂ ನೇತಾಡ್ತಿದೆಯಲ್ಲ ಆ ಭಾಗದ್ದು ಚೇಂಜ್ ಆಗುತ್ತೆ ಪೊಟೆನ್ಷಿಯಲ್ ಎನರ್ಜಿ. ಹಾಗಿದ್ರೆ ನಾವು ಇನ್ನೊಂದು ಪ್ರಶ್ನೆ ಕೇಳೋಣಂತೆ. ಸರ್, ಈ ಭಾಗ ಎಷ್ಟು ಭಾರ ಇದೆ ಅಂತ ನೀವು ಕೇಳಿದ್ರೆ, ಮಾಸ್ ಆಫ್ ದಟ್ ಪಾರ್ಟ್ ಆಫ್ ದ ಚೈನ್ ಇಸ್ ಮುಕ್ಕಾಲ್ ಭಾಗ. ಸೊ 3m ಡಿವೈಡೆಡ್ ಬೈ 4, ಬೇಕಾದ್ರೆ ಇದನ್ನ ಕ್ಯಾಪಿಟಲ್ ಎಂ ಅಂತ ಬರಿತೀನಿ. 3m ಡಿವೈಡೆಡ್ ಬೈ 4, ಸ್ಮಾಲ್ ಎಂ ಅಂದ್ರೆ ಮಾಸ್ ಆಫ್ ದ ಕಂಪ್ಲೀಟ್ ಚೈನ್. ಸೊ ಅದರಲ್ಲಿ ಮುಕ್ಕಾಲ್ ಭಾಗ ಎಂ ಇದೆ. ಸೊ ಹೀಗಿರ್ಬೇಕಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇವಾಗ ದ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಸರ್ ಅಂತ ನೀವು ಕೇಳಿದ್ರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಪೂರ್ತಿ ನೇತಾಡ್ತಿರೋ ಭಾಗದ ಚೈನಿನ ಮಾಸ್ ಎಲ್ಲಿದೆ ಅಂತ ಯೋಚನೆ ಮಾಡಿದಾಗ ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಇದು ಸೆಂಟರ್ ಆಫ್ ಮಾಸಿನ ಒಂದು ಕಾನ್ಸೆಪ್ಟ್. ಎಕ್ಸಾಕ್ಟ್ಲಿ ಸೆಂಟರ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಸೊ ಹಾಗಿರ್ಬೇಕಾದ್ರೆ ಈಗ ಈ ಚೈನು 3l/4 ಅಷ್ಟು ಉದ್ದ ಇದ್ರೆ, ಮುಕ್ಕಾಲ್ ಭಾಗ 3l/4 ಅಷ್ಟು ಉದ್ದ ಇದ್ರೆ, ಅದರ ನೇತಾಡ್ತಿರುವ ಚೈನಿನ ಸೆಂಟರ್ ಆಫ್ ಮಾಸ್ 3l/8 ಅಷ್ಟು ಕೆಳಗಿದೆ ಟೇಬಲ್ ಇಂದ. ಸೊ ಈ ಪೂರ್ತಿ ಚೈನಿನ ಮಾಸ್ ಇಲ್ಲಿದೆಯೇನೋ ಅನ್ನೋ ತರ ಈ ಪ್ರಾಬ್ಲಮ್ ಕನ್ವರ್ಟ್ ಆಗೋಯ್ತು ಇವಾಗ. ಸೊ ಹಾಗಾದ್ರೆ ಈ ಮಾಸ್ 3m/4 ಅನ್ನೋ ಮಾಸ್ ಎಕ್ಸಾಕ್ಟ್ಲಿ 3l/8 ಅನ್ನೋ ಅಷ್ಟು ಆಳದಲ್ಲಿದೆ, ಅಷ್ಟು ಕೆಳಗಡೆ ಇದೆ. ಅದನ್ನ ನಾವು ಎತ್ಬಿಟ್ಟು ಟೇಬಲ್ ಮೇಲೆ ಇಡಬೇಕಾಗಿದೆ. ಹಾಗಾದ್ರೆ ಅದರ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು ಕೊಡಬೇಕಾಗತ್ತೆ ಅದಕ್ಕೆ ಅಲ್ಲಿ ಮೇಲ್ಗಡೆ ಕಳ್ಸಕ್? ಅದನ್ನ ವೆರಿ ಸಿಂಪಲ್ ಕಣ್ರಪ್ಪ. ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಇಸ್ m ಇಂಟು g ಇಂಟು ಹೈಟ್ ಬೈ ವಿಚ್ ಯು ಆರ್ ರೈಸಿಂಗ್ ದ ಚೈನ್. ಈ ಪೂರ್ತಿ ಮಾಸ್ ಇಲ್ಲಿರೋದ್ರಿಂದ ಇದನ್ನ ಇಲ್ಲಿಗೆ ಹಿಂಗಿಟ್ರೆ ನಮ್ಮ ಪೂರ್ತಿ ಚೈನ್ ಮೇಲ್ಗಡೆ ಹೋದ ಹಾಗೆ ಲೆಕ್ಕ ಅದು. ಸೊ ಹಾಗಾಗಿ ಹೈಟ್ 3l/8 ಇದೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. m is 3m divided by 4, g is g and h is 3l divided by 8. ಹೀಗಿರ್ಬೇಕಾದ್ರೆ 9mgl divided by 32 ಬರುತ್ತೆ. ಇದು ನಮ್ಮ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ. ಕೈನೈಟಿಕ್ ಎನರ್ಜಿ ಇದರಲ್ಲಿ ಮುಂಚೆನೋ 0, ಈಗಲೂ 0 ಇರೋದ್ರಿಂದ ನಮ್ಮ ವರ್ಕ್ ಡನ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಆಗುತ್ತೆ. ಪೊಟೆನ್ಷಿಯಲ್ ಎನರ್ಜಿ ಫೈನಲ್ ಮೈನಸ್ ಇನಿಷಿಯಲ್ 9mgl ಡಿವೈಡೆಡ್ ಬೈ 32 ಮೈನಸ್ 0. ಹಾಗಾಗಿ ವರ್ಕ್ ಡನ್ ಇಸ್ ಗೋಯಿಂಗ್ ಟು ಬಿ 9mgl/32 ಬರುತ್ತೆ. ಇದು ನಮ್ಮ ಫೈನಲ್ ಆನ್ಸರ್. ದಿಸ್ ಇಸ್ ಅವರ್ ಫೈನಲ್ ಆನ್ಸರ್. ಈ ಪ್ರಾಬ್ಲಮ್ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಈ ತರ ಪ್ರಾಬ್ಲಮ್ಗಳನ್ನ ನೀವು ಅಭ್ಯಾಸ ಮಾಡಿದ್ರೆ, ಈಗ ಮತ್ತೆ ನಾನು ಮಾಡಿದ್ಮೇಲಿಂದ ವಿಡಿಯೋನ ಪಾಸ್ ಮಾಡಿ ಮತ್ತೊಂದ್ಸಲ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಮನವರಿಕೆ ಆಗುತ್ತೆ. ಹಾಗಾಗಿ ನೀವು ಇದನ್ನ ಅಭ್ಯಾಸ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ತೀನಿ. ಹೋಗೋಣ ಮುಂದಕ್ಕೆ. ವಾಟ್ ಈಸ್ ದ ಮಿನಿಮಮ್ ವೆಲಾಸಿಟಿ ದಟ್ ಅ ಪೆಂಡುಲಮ್ಸ್ ಬಾಬ್ ಮಸ್ಟ್ ಬಿ ಗಿವನ್ ಇನ್ ಆರ್ಡರ್ ಫಾರ್ ಇಟ್ ಟು ಕಂಪ್ಲೀಟ್ ಅ ವರ್ಟಿಕಲ್ ಸರ್ಕಲ್? ಇದು ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ಕ್ವೆಶ್ಚನ್. ಇದು ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ಪೆಂಡ್ಯುಲಮ್ ಇದೆ. ಆ ಪೆಂಡ್ಯುಲಮ್ ಯೂಶುವಲಿ ಆಸಿಲೇಟ್ ಆಗುತ್ತೆ. ಅದಕ್ಕೆ ಎಷ್ಟು ವೆಲಾಸಿಟಿ ಕೊಟ್ರೆ, ಮಿನಿಮಮ್ ವೆಲಾಸಿಟಿ ಕೊಟ್ರೆ ಒಂದು ಪೂರ್ತಿ ಸರ್ಕಲ್ ಹೊಡೆಯುತ್ತೆ ಅನ್ನೋದು ಪ್ರಶ್ನೆ. ಸ್ವಲ್ಪ ವೆಲಾಸಿಟಿ ಕೊಟ್ರೆ ಬರೀ ಅದು ಆಸಿಲೇಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಕೊಟ್ರೆ ಜೋರಾಗಿ ಆಸಿಲೇಟ್ ಆಗುತ್ತೆ. ಇನ್ನೂ ಜಾಸ್ತಿ ಕೊಟ್ರೆ ಮೇಲ್ಗಡೆ ಹೋಗಿ ಆ ದಾರ ಲೂಸ್ ಆಗಿ ಕೆಳಗಡೆ ಬಿದ್ದು ಹೋಗುತ್ತೆ. ಇನ್ನೂ ಜಾಸ್ತಿ ವೆಲಾಸಿಟಿ ಕೊಟ್ರಿ ಅಂದ್ರೆ ಒಂದು ರೌಂಡ್ ಹಿಂಗ್ ಬರುತ್ತೆ. ಆ ಮಿನಿಮಮ್ ವೆಲಾಸಿಟಿ ಬಾಬ್ಗೆ ಎಷ್ಟು ಕೊಟ್ರೆ ಒಂದು ಫುಲ್ ಸರ್ಕಲ್ ಹೊಡೆಯುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಅದನ್ನ ಸಾಲ್ವ್ ಮಾಡೋದು ಹೇಗೆ ನೋಡೋಣ. ಈಗ ಅದು ಹೋಗುವಂತಹ ಸರ್ಕಲ್ ಇದಾಗಿದೆ. ಈ ಸರ್ಕಲ್ ಅಲ್ಲಿ ಅದು ಹೋಗುತ್ತೆ ಅಂತ ಅನ್ಕೊಳ್ಳೋಣ. ಈಗ ನಮ್ಮ ಪೆಂಡುಲಮ್ ಇನ್ ಅ ಬಾಬ್ ಇಲ್ಲಿದೆ.
ಇದು ನಮ್ಮ ಪೆಂಡ್ಯುಲಮಿನ ಬಾಬ್. ಸೆಂಟರ್ ಇಲ್ಲಿರೋದ್ರಿಂದ ಇದನ್ನ ನಾನು ರೇಡಿಯಸ್ ಅಂತ ಕರಿತೀನಿ. ದಿಸ್ ಇಸ್ ರೇಡಿಯಸ್ ಆರ್, ಅದು ರೇಡಿಯಸ್ ಆರ್ ಆಗಿದೆ. ಇದಕ್ಕೆ ಒಂದು ವೆಲಾಸಿಟಿ ಕೊಟ್ಟಿದ್ದೀವಿ, ಮಿನಿಮಮ್ ವೆಲಾಸಿಟಿ ಕೊಟ್ಟಿದ್ದೀವಿ ವಿ ಎಂ. ಎಷ್ಟು ವೆಲಾಸಿಟಿ ಕೊಟ್ಟಿದ್ದೀವಿ ಅಂದ್ರೆ ಒಂದು ಸುತ್ತು ಹೊಡೆಯಕ್ಕೆ ಎಷ್ಟು ವೆಲಾಸಿಟಿ ಬೇಕೋ ಅಷ್ಟು ಮಾತ್ರ ವೆಲಾಸಿಟಿ ಕೊಟ್ಟಿದ್ದೀವಿ. ಹಾಗಾಗಿ ಅದು ಮೇಲ್ ತನಕ ಈಗ ಹೋಗಿದೆ, ಮೇಲಿನ ತನಕ ಈಗ ಹೋಗಿದೆ. ಇಲ್ಲಿವರೆಗೂ ಹೋಗಿದೆ ಆ ಪೆಂಡ್ಯುಲಮಿನ ಬಾಬ್. ಈಗ ಅದೇ ರೇಡಿಯಸ್ ಈಗಲೂ ಸಹ ಅದೇ ರೇಡಿಯಸ್ ಇದೆ, ಧಾರಾದೆ ಅಲ್ವಾ. ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಪೊಸಿಷನ್ ಅಲ್ಲಿ ಹೋದಾಗ ಆಬ್ವಿಯಸ್ಲಿ ಎಷ್ಟು ಹೈಟ್ ಮೇಲ್ ಹೋಗಿರುತ್ತೆ ಅಂದ್ರೆ ಆರ್ ಪ್ಲಸ್ ಆರ್, ಇದು ಸೆಂಟರ್ ಅಂತ ಬರ್ದ್ಬಿಡ್ತೀನಿ, ಇದನ್ನ ಓ ಅಂತ ಬರ್ದ್ಬಿಡ್ತೀನಿ. ಸೊ ಪೆಂಡ್ಯುಲಮ್ ಟಾಪ್ ಮೋಸ್ಟ್ ಪಾಯಿಂಟ್ ಹೋದಾಗ ಅಲ್ಲೂ ವೆಲಾಸಿಟಿ ಇರುತ್ತೆ, ಅಲ್ಲೂ ಹೋಗ್ತಾ ಇರುತ್ತೆ. ಬೇಕಾದ್ರೆ ಅದನ್ನ ವಿ ಅಷ್ಟು ವೆಲಾಸಿಟಿನಲ್ಲಿ ಹೋಗ್ತಿದೆ ಅಂತ ಅನ್ಕೊಳ್ಳೋಣ. ಮೇಲ್ಗಡೆ ಭಾಗದಲ್ಲೂ ಅದು ಸರ್ಕಲ್ ಅಲ್ಲೇ ಹೋಗ್ತಾ ಇರೋದ್ರಿಂದ ಯಾವುದೇ ಆಬ್ಜೆಕ್ಟ್ ಸರ್ಕಲ್ ಅಲ್ಲಿ ಹೋಗ್ತಾ ಇದ್ರೆ ಅದಕ್ಕೊಂದು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಇರುತ್ತೆ. ಹಾಗಾಗಿ ಆ ಸೆಂಟ್ರಿಪೀಟಲ್ ಫೋರ್ಸ್ ಎಂ ವಿ ಸ್ಕ್ವೇರ್ ಬೈ ಆರ್ ಅಂತ ಹೇಳಿ ಬರ್ಕೊಂಡ್ಬಿಡೋಣ. ಆ ಸೆಂಟ್ರಿಪೀಟಲ್ ಫೋರ್ಸ್ ಯಾವಾಗ್ಲೂ ತೆಳಕ್ಕೆ ಆಕ್ಟ್ ಆಗ್ತಾ ಇರುತ್ತೆ. ಈಗ ತೆಳಗಡೆಗೆ ಆಕ್ಟ್ ಆಗ್ತಾ ಇರುವಂತಹ ಫೋರ್ಸ್ ಯಾವುದು ಅಂತ ನೀವು ಕೇಳಿದ್ರೆ ಎಂ ಇಂಟು ಜಿ ಅಂತ ನಾ ಹೇಳ್ತೀನಿ. ಅಫ್ಕೋರ್ಸ್ ನಾರ್ಮಲ್ ರಿಯಾಕ್ಷನ್, ಸಾರಿ, ಒಂದು ಟೆನ್ಷನ್ ಫೋರ್ಸ್ ಒಂದು ಬರಿಬೇಕಾಗಿತ್ತು. ದ ಟೆನ್ಷನ್ ಆಲ್ಸೋ ವುಡ್ ಹ್ಯಾವ್ ಆಕ್ಟೆಡ್ ಆನ್ ದ ಯುನೋ ಬಾಡಿ, ಆ ಕಡೆಗೆ ಆಕ್ಟ್ ಆಗ್ಬೇಕಾಗಿತ್ತು ಕೆಳಗಡೆಗೆ. ಬಟ್ ದೆನ್ ಇವಾಗ ಟೆನ್ಷನ್ ಇಲ್ಲ, ಯಾಕೆಂದ್ರೆ ಇಟ್ಸ್ ಕಂಪ್ಲೀಟ್ಲಿ ನಾವು ಇವಾಗ ಕಂಪ್ಲೀಟ್ ಆಗಿ ಏನಾಗಿದೆ, ನಾರ್ಮಲ್ ರಿಯಾಕ್ಷನ್ ಇಲ್ಲ ದಾರದಲ್ಲಿ. ಯಾಕೆಂದ್ರೆ ದಾರ ಮೇಲ್ಗಡೆ ಹೋದಾಗ ಸ್ವಲ್ಪ ಲೂಸ್ ಆಗಿ ಅದರಲ್ಲಿ ಟೆನ್ಷನ್ ಇಲ್ಲದ ಹಾಗಾಗಿ ಕೆಳಗಡೆಗೆ ಹೀಗೆ ಬಂದಿದೆ. ಹಾಗಿರ್ಬೇಕಾದ್ರೆ ಈಗ ನಾವು ಎಂ ವಿ ಸ್ಕ್ವೇರ್ ಬೈ ಆರ್ ಈಕ್ವಲ್ ಟು ಎಂ ಇಂಟು ಜಿ ಅಂತ ಬರಿಬಹುದು. ಆ ಪಾಯಿಂಟ್ ಅಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಅದು ಸೆಂಟ್ರಿಪೀಟಲ್ ಫೋರ್ಸ್ ಬರೀ ವೆಯ್ಟ್ ಇಂದ ಮಾತ್ರ ಬರ್ತಿದೆ ಅಂತ ಹೇಳಿ. ಎಂ ಅಂಡ್ ಎಂ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡೋದು ಬೇಡ, ಕೈನೈಟಿಕ್ ಎನರ್ಜಿಗೆ ಫಾರ್ಮುಲಾ ಬರಿಬೇಕು. ಹಾಗಾಗಿ ಆ ಕಡೆ ಆರ್ ಕಳ್ಸೋಣ. ಎಂ ವಿ ಸ್ಕ್ವೇರ್ ಈಕ್ವಲ್ ಟು ಎಂ ಜಿ ಆರ್ ಅಂತ ಹೇಳಿ ಬರ್ಕೋಬಹುದು. ಹಾಫ್ ಅನ್ನ ಎರಡೂ ಕಡೆಗೆ ಮಲ್ಟಿಪ್ಲೈ ಮಾಡಿದ್ರೆ ಹಾಫ್ ಎಂ ವಿ ಸ್ಕ್ವೇರ್ ಈಕ್ವಲ್ ಟು ಎಂ ಜಿ ಆರ್ ಬೈ 2 ಬಂತು. ಹಾಫ್ ಎಂ ವಿ ಸ್ಕ್ವೇರ್ ಇಸ್ ಕೈನೈಟಿಕ್ ಎನರ್ಜಿ ಕೆ ಇಸ್ ಈಕ್ವಲ್ ಟು ಎಂ ವಿ ಎಂ ಜಿ ಆರ್ ಡಿವೈಡೆಡ್ ಬೈ 2 ಬಂತು. ಅಂದ್ರೆ ಟಾಪ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಕೆ ಟಿ ಅಂದ್ರೆ ಟಾಪ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಇರುವಂತಹ ಕೈನೈಟಿಕ್ ಎನರ್ಜಿ, ಆ ಪಾಯಿಂಟ್ ಅಲ್ಲಿ ಇರುವಂತಹ ಕೈನೈಟಿಕ್ ಎನರ್ಜಿ ಎಂ ಜಿ ಆರ್ ಡಿವೈಡೆಡ್ ಬೈ 2. ಹೀಗಿರ್ಬೇಕಾದ್ರೆ ನಾವು ಫೈನಲ್ ಕೈನೈಟಿಕ್ ಎನರ್ಜಿ ಸಹ ಕಂಡುಹಿಡಿಯೋಣ. ಇಲ್ಲಿ ಅದಕ್ಕೆ ಮುಂಚೆ ಇಲ್ಲಿ ಅದರ ಪೊಟೆನ್ಷಿಯಲ್ ಎನರ್ಜಿ 0 ಇದೆ ಅಂತ ಅನ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಹೋಗೋ ಅಷ್ಟರೊಳಗೆ ಹೈಟು 2r ಅಷ್ಟು ಜಾಸ್ತಿ ಆಗಿದೆ. ನೋಡಿ, r ಪ್ಲಸ್ ಆರ್ 2r ಅಷ್ಟು ಜಾಸ್ತಿ ಆಗಿದೆ. ಹಾಗಾಗಿ ದ ಪೊಟೆನ್ಷಿಯಲ್ ಎನರ್ಜಿ at the topmost point is 2 times mgr. ಯಾಕೆಂದ್ರೆ mg ಅದರ ವೆಯ್ಟ್, mg h ಈಕ್ವೇಶನ್ h 2r ಆಗಿರೋದ್ರಿಂದ mg into 2r plus 2mgr. ಇದು ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಟಾಪ್ ಮೋಸ್ಟ್ ಪಾಯಿಂಟ್. ಈಗ ಯೋಚನೆ ಮಾಡಿ, ಆ ಪೆಂಡ್ಯುಲಮಿನ ಬಾಬ್ ಮೇಲಿಂದ ಕೆಳಗಡೆ ಬರೋ ಅಷ್ಟರೊಳಗೆ ತನ್ನ ಎಲ್ಲ ಪೊಟೆನ್ಷಿಯಲ್ ಎನರ್ಜಿನ ಕಳ್ಕೊಂಡಿರುತ್ತೆ. ಆ ಪೊಟೆನ್ಷಿಯಲ್ ಎನರ್ಜಿ ಬರೋ ಪೊಟೆನ್ಷಿಯಲ್ ಎನರ್ಜಿ ಎಲ್ಲ ಕೈನೈಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗೋಗಿರುತ್ತೆ. ಸೊ ಬಾಟಮ್ ಮೋಸ್ಟ್ ಪಾಯಿಂಟ್ ಅಲ್ಲಿ ಇರುವಂತಹ ಎನರ್ಜಿ ಬರೀ ಕೈನೈಟಿಕ್ ಎನರ್ಜಿ. ಸೊ ಹಾಗಾಗಿ ದ ಕೈನೈಟಿಕ್ ಎನರ್ಜಿ ಅಟ್ ದ ಬಾಟಮ್ ಈಸ್ ಈಕ್ವಲ್ ಟು ಕೈನೈಟಿಕ್ ಎನರ್ಜಿ ಆಫ್ ದ ಟಾಪ್. ಅದೆಷ್ಟು ಕೈನೈಟಿಕ್ ಎನರ್ಜಿ ಇದೆಯೋ ಅಷ್ಟಿರುತ್ತೆ. ಅದ್ರ ಜೊತೆಗೆ ಎಲ್ಲಾ ಪೊಟೆನ್ಷಿಯಲ್ ಎನರ್ಜಿನೂ ಸಹ ಕೈನೈಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಕೆ ಬಿ ಇಸ್ ಈಕ್ವಲ್ ಟು KT is mgr divided by 2 plus potential energy at the top is 2 mgr. So ಹೀಗೆ ಇದನ್ನ ಕಂಟಿನ್ಯೂ ಮಾಡೋಣ ಸಿಂಪ್ಲಿಫೈ ಮಾಡಕ್ಕೆ. 5 mgr ಬಂತು
divided by 2. Kinetic energy at the bottom ಏನಾಗತ್ತಪ್ಪ, ಕೈನೆಟಿಕ್ ಎನರ್ಜಿ at the bottom is half mv minimum square. ಯಾಕೆಂದ್ರೆ ನೀವು ಎಷ್ಟು ಜೋರಾಗಿ ಇದನ್ನು ಕಳಿಸಿದಿರೋ ಅಷ್ಟೇ ಜೋರಾಗಿ ಅದು ಕೆಳಗಡೆ ಬರುತ್ತೆ. ಕನ್ಸರ್ವೇಷನ್ ಆಫ್ ಎನರ್ಜಿನಪ್ಪ. ಹಾಗಾಗಿ half mv m square v minimum velocity for it to make a vertical circle, half mv m square equal to 5 mg r divided by 2 ಬಂತು. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಯಿತು, m ಮತ್ತೆ m ಸಹ ಕ್ಯಾನ್ಸಲ್ ಆಯಿತು. ಸೊ vm ಸ್ಕ್ವೇರ್ ಇಸ್ ಈಕ್ವಲ್ ಟು 5gr ಬಂತು. vm ಈಕ್ವಲ್ ಟು ರೂಟ್ ಆಫ್ 5gr ಬಂತು. ಸೊ ದಿಸ್ ಇಸ್ ದಿ ಈಕ್ವೇಶನ್ ಫಾರ್ ಮಿನಿಮಮ್ ವೆಲಾಸಿಟಿ that the bob must be given in order for it to complete a vertical circle. ಒಂದು ವರ್ಟಿಕಲ್ ಸರ್ಕಲ್ ಮಾಡಕ್ಕೆ ಬೇಕಾಗುವಂತಹ ಮಿನಿಮಮ್ ವೆಲಾಸಿಟಿ ಇದು. ಸೊ ಈ ವೆಲಾಸಿಟಿಗಿಂತ ಕಮ್ಮಿ ಇದ್ರೆ ಬಾಬ್ ಮೇಲ್ಗಡೆ ತನಕ ಹೋಗಲ್ಲ, ಮಧ್ಯದಲ್ಲೇ ತೆಳಕ್ ಬಿದ್ಬಿಡುತ್ತೆ. ಇದಕ್ಕಿಂತ ಜಾಸ್ತಿ ಕೊಟ್ರೆ ಅಫ್ಕೋರ್ಸ್ ವೆಯ್ಟ್ ಜೊತೆಗೆ ಟೆನ್ಷನ್ ಸಹ ಸೇರ್ಕೊಳ್ಳುತ್ತೆ, ಕೆಳಗಡೆಗೆ ಟೆನ್ಷನ್ ಹಿಡಿದದನ್ನ ಎಳೆಯುತ್ತೆ. ಸೊ ಹಾಗಾಗಿ ಅದೇ ಸರ್ಕಲ್ ಅಲ್ಲಿ ಹೋಗುತ್ತೆ. ಇದು ಮಿನಿಮಮ್ ವೆಲಾಸಿಟಿನಪ್ಪ. ಈ ರಿಸಲ್ಟ್ ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಪ್ರಾಬ್ಲಮ್ಗಳಲ್ಲಿ ಶಾರ್ಟ್ ಕಟ್ ಆಗಿ ಬಳಕೆಗೆ ಬರುತ್ತೆ. ಇದನ್ನ ಡಿರೈವ್ ಮಾಡಿ ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲ ನ್ಯೂಮರಿಕಲ್ಸ್ ಅಲ್ಲೂ ಯೂಸ್ ಆಗುತ್ತೆ. ಹೋಗೋಣ ಮುಂದೆ. ಈ ಲೆಕ್ಚರಿನ ಕಡೆ ನ್ಯೂಮರಿಕಲ್ ನೋಡೋಣ. A small sphere of mass m is gently placed on a sphere of radius r that is stationary. ಈ ಸ್ಫಿಯರ್ ಸ್ಟೇಷನರಿ ಇದೆ. ಈ ಪ್ರಾಬ್ಲಮಿನ ಬಗ್ಗೆ ನಾನು ವಿಡಿಯೋ ಮುಂಚೆನೆ ಹೇಳಿದ್ದೆ, ಈ ಪ್ರಾಬ್ಲಮ್ ಬರುತ್ತೆ ಕೊನೆಗೆ ಅಂತ ಹೇಳಿ. ಆ ಕೊನೆ ಪ್ರಾಬ್ಲಮ್ ಬಂದಿದ್ವಿ. ಬಹಳ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಕೇಳಿಸ್ಕೊಳ್ಳಿ. On a larger sphere of radius r that is stationary, when the small sphere starts sliding, what is the angle at which the smaller ball leaves the surface of the bigger ball with the vertical measured with respect to the center of the bigger ball? ಈ ಸೆಂಟರ್ ಇಂದ ಮೆಜರ್ ಮಾಡಿದಾಗ ಯಾವ ಆಂಗಲ್ ಅಲ್ಲಿ ಈ ಪುಟ್ಟು ಬಾಲ್ ದೊಡ್ಡ ಬಾಲಿನ ಸರ್ಫೇಸ್ ಅನ್ನ ಬಿಟ್ಟು ಬಿಡುತ್ತೆ ಅನ್ನೋದು ಪ್ರಶ್ನೆ. ನೋಡೋಣ. ಈಗ ಸ್ಫಿಯರ್ ನ ಬರ್ಕೊಂಡಿದ್ದೀನಿ. ಇದ್ರ ಮೇಲೆ ಈ ಆಂಗಲ್ ನಲ್ಲಿ ಇದ್ದಾಗ ಸ್ಫಿಯರ್ ತನ್ನ ಕಾಂಟ್ಯಾಕ್ಟ್ ಅನ್ನ ಕಳ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಇನ್ ನೆಕ್ಸ್ಟ್ ಅದು ಇಲ್ಲಿಂದ ಹೀಗೆ ಜಾರಿ ತೆಳಕ್ ಬಿದ್ದು ಹೋಗುತ್ತೆ. ಹಾಗಿರ್ಬೇಕಾದ್ರೆ ಇದರ ಮೇಲೆ ಆಕ್ಟ್ ಆಗುವಂತಹ ಫೋರ್ಸ್ ಗಳನ್ನ ಐಡೆಂಟಿಫೈ ಮಾಡೋಣ. ಒಂದಂತೂ ಎಂ ಜಿ ಕೆಳಗಡೆಗೆ ಆಕ್ಟ್ ಆಗ್ತಾ ಇರುತ್ತೆ, ಅದನ್ನ ಎಂ ಜಿ ಅಂತ ಬರೀತೀನಿ. ಮತ್ತೊಂದು ಫೋರ್ಸ್ ಅದರ ಮೇಲೆ ಆಕ್ಟ್ ಆಗುವಂಥದ್ದು ನಾರ್ಮಲ್ ರಿಯಾಕ್ಷನ್ ಅಪ್ಪ. ಬಟ್ ಈ ನಾರ್ಮಲ್ ರಿಯಾಕ್ಷನ್ ನಾನು ಬರೆಯೋದಿಲ್ಲ. ಕಾರಣ ಏನ್ ಗೊತ್ತಾ, ಈ ಕ್ಷಣದಲ್ಲಿ ಅದು ಆ ಸರ್ಫೇಸ್ ನ ಬಿಟ್ಟು ಹೋಗೋದ್ರಲ್ಲಿದೆ. ಹಾಗಾಗಿ ನಾರ್ಮಲ್ ರಿಯಾಕ್ಷನ್ ಈ ಕ್ಷಣದಲ್ಲಿ 0 ಆಗ್ಬಿಟ್ಟಿದೆ. ಹಾಗಾಗಿ ಆ ನಾರ್ಮಲ್ ರಿಯಾಕ್ಷನ್ ಅನ್ನ ಈಗ ಬರೆಯೋ ಅಗತ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಈ ವೇಟ್ ಅನ್ನೋ ವೆಕ್ಟರ್ ನ ರಿಸಾಲ್ವ್ ಮಾಡೋಣಂತೆ. ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್ ಅದೆಷ್ಟಿರುತ್ತೆ ಅಂತ ನೀವು ಕೇಳಿದ್ರೆ, ಈ ಆಂಗಲ್ ಟೀಟಾ ಇರೋದ್ರಿಂದ ಈ ಆಂಗಲ್ ಸಹ ಟೀಟಾ ಇರುತ್ತೆ. ಎಂ ಜಿ ಕಾಸ್ ಥೀಟಾ ಆಗುತ್ತೆ. ಹಾಗಾದ್ರೆ ಈ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್ ಅಲ್ಲಿ ಎಷ್ಟಿರುತ್ತೆ ಸರ್ ಅಂತ ನೀವು ಕೇಳಿದ್ರೆ, ಎಂ ಜಿ ಸೈನ್ ಥೀಟಾ ಇರುತ್ತೆ. ಎಂ ಜಿ ಸೈನ್ ಥೀಟಾ ಇರುತ್ತೆ. ಹಾಗಿದ್ರೆ ಈ ಬಾಲ್ ಇನ್ನೂ ಸರ್ಕಲ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಅದಕ್ಕೆ ಸೆಂಟ್ರಿಪೀಟಲ್ ಫೋರ್ಸ್ ಇದೆ. ಸೆಂಟ್ರಿಪೀಟಲ್ ಎಂ ವಿ ಸ್ಕ್ವೇರ್ ಬೈ ಆರ್ ಆದ್ರೆ, ಆರ್ ಅಂದ್ರೆ ರೇಡಿಯಸ್, ಕ್ಯಾಪಿಟಲ್ ಆರ್ ಬರ್ದಿದ್ದೀನಿ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡೋಣ. ಇದು ಕ್ಯಾಪಿಟಲ್ ಆರ್, ಅದರ ರೇಡಿಯಸ್. ಇದನ್ನ ಇಲ್ಲಿ ಇಟ್ಕೊಂಡ್ಬಿಡೋಣ. ಕ್ಯಾಪಿಟಲ್ ಆರ್ ರೇಡಿಯಸ್ ಬರ್ದ್ಬಿಡ್ತೀನಿ ಇಲ್ಲಿ. ಸೆಂಟರ್ ಇಂದ ಯಾವುದೇ ತುದಿಗೆ ನೀವು ತಗೊಂಡ್ರು ಅಲ್ಲಿ ರೇಡಿಯಸ್ ಆರ್ ಇದೆ. ಹೀಗಿರ್ಬೇಕಾದ್ರೆ ನಾವು ಇದನ್ನ ಎಂ ಜಿ ಕಾಸ್ ಥೀಟಾನು ಸಹ ನಾವು ಕೆಳಗಡೆಗೆ ಬರ್ಕೊಂಡ್ಬಿಡೋಣ. ಆಲ್ ರೈಟ್, ಓಕೆ ಫೈನ್. ವೆಲ್, ಈಗ ರೇಡಿಯಸ್ ಆರ್ ಇದೆ ಅಂತ ಆಗ್ಲೇ ಹೇಳಿದೆ. ಹಾಗಿದ್ರೆ ಎಂ ವಿ ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ ಟು ಎಂ ವಿ ಸ್ಕ್ವೇರ್ ಬೈ ಆರ್ ಇಸ್ ಈಕ್ವಲ್ ಟು ಎಂ ಜಿ
ಕಾಸ್ ಥೀಟಾ ಅಂತ ಹೇಳಿ ಬರಿಬಹುದು. ಯಾಕೆಂದ್ರೆ ಸೆಂಟರಿನ ಮೇಲೆ ಆಕ್ಟ್ ಆಗ್ತಿರುವಂತಹ ಏಕೈಕ ಫೋರ್ಸ್ ಅಲ್ಲಿ ಎಂ ಜಿ ಕಾಸ್ ಥೀಟಾ, ಹಾಗಾಗಿ ಎಂ ಜಿ ಕಾಸ್ ಥೀಟಾ ಅಂತ ಬರ್ಕೊಂಡ್ಬಿಡ್ಬೋದು. ನಾವು ಗೋಯಿಂಗ್ ಫರ್ದರ್, ಎಂ ಅಂಡ್ ಎಂ ನೀವು ನೋಡಿ ಕ್ಯಾನ್ಸಲ್ ಆಗೋಗುತ್ತೆ. ವಿ ಸ್ಕ್ವೇರ್ ಈಕ್ವಲ್ ಟು ಜಿ ಇಂಟು ಆರ್ ಇಂಟು ಕಾಸ್ ಥೀಟಾ ಅನ್ನೋದೊಂದು ಈಕ್ವೇಶನ್ ಬಂದು ಹೋಯ್ತು. ಆದ್ರೆ ಇವಾಗ ಕಾಸ್ ಥೀಟಾ ಟೀಟಾ ಕಂಡುಹಿಡಿಯಕ್ಕೆ ಎರಡು ಅನ್ನೋನ್ ಇದೆ. ಒಂದು ಟೀಟಾನೇ ಅನ್ನೋನು, ಇನ್ನೊಂದು ವಿ ಅನ್ನೋನ್. ವೆಲಾಸಿಟಿ ಗೊತ್ತಿಲ್ಲ ನಮ್ಗೆ, ಅದ್ರ ಸ್ಪೀಡ್ ಆ ಜಾಗದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಎರಡು ಈಕ್ವೇಶನ್ ಬೇಕಾಗುತ್ತೆ, ಅಲ್ಲೇ ಬರುತ್ತೆ ವರ್ಕ್ ಎನರ್ಜಿ ಥಿಯರಂ. ದ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ವರ್ಕ್ ಎನರ್ಜಿ ಥಿಯರಂ ನ ಅಪ್ಲೈ ಮಾಡೋಣ. ಈಗ ಹೀಗಿರ್ಬೇಕಾದ್ರೆ ಇಲ್ಲಿ ನೋಡಿ, ಈ ಜಾಗದಲ್ಲಿ ಆ ಮಾಸು ಇದನ್ನ ಬಿಟ್ಬಿಡುತ್ತೆ, ಸರ್ಫೇಸ್ ಅನ್ನ ಬಿಟ್ಬಿಡುತ್ತೆ ಅಂತಂದ್ರೆ ಈ ಹೈಟ್ಗೆ ಇಳಿದಿದೆ ಅಂತ ಆಯ್ತು. ಮೇಲೆ ಇಲ್ಲಿತ್ತು, ಈಗ ಇಷ್ಟು ಇಳಿದಿದೆ. ಮುಂಚೆ ರೇಡಿಯಸ್ ಅಂದ್ರೆ ಹೈಟ್ ಆರ್ ಇತ್ತು, ಈಗ ಇದು ಥೀಟಾ ಆದ ಕಾರಣ ನೋಡಿ, ಈ ಆಂಗಲ್ ಥೀಟಾ ಆದ ಕಾರಣ ಇದು ಆರ್ ಕಾಸ್ ಥೀಟಾ ಆಯ್ತು. ಈ ಹೈಟ್ ಇದೆಯಲ್ಲ ಅದು ಆರ್ ಕಾಸ್ ಥೀಟಾ ಆಯ್ತು. ಹಾಗಿದ್ರೆ ಎಷ್ಟು ಹೈಟ್ ಕಳ್ಕೊಂಡಿದೆ ಅದು? ಇಷ್ಟು ಹೈಟ್ ಕಳ್ಕೊಂಡಿದೆ. ಹಾಗಾದ್ರೆ ವಾಟ್ ಇಸ್ ದ ಲಾಸ್ ಇನ್ ಪೊಟೆನ್ಶಿಯಲ್ ಎನರ್ಜಿ? ಲಾಸ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಇಸ್ ಎಂ ಜಿ ಇಂಟು ಹೈಟ್ ಲಾಸ್ಟ್. ಹಾಗಾದ್ರೆ ಎಷ್ಟು ಹೈಟ್ ಕಳ್ಕೊಂಡಿದೆ ಅಂದ್ರೆ ಆರ್ ಮೈನಸ್ ಆರ್ ಕಾಸ್ ಥೀಟಾ. ಇಷ್ಟು ಆರ್ ಕಾಸ್ ಥೀಟಾ ಆದ್ರೆ ಇಷ್ಟು ಆರ್. ಸೊ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಹೇಳಿ ಬರಿಬಹುದು. ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಇಸ್ ದ ಪೊಟೆನ್ಶಿಯಲ್ ಎನರ್ಜಿ ಲಾಸ್ಟ್. ಹಾಗಿರ್ಬೇಕಾದ್ರೆ ಇದು ಚೇಂಜ್ ಇನ್ ಪೊಟೆನ್ಶಿಯಲ್ ಎನರ್ಜಿ ಆಯ್ತು. ಹಾಗಾದ್ರೆ ಈ ಪೊಟೆನ್ಶಿಯಲ್ ಎನರ್ಜಿ ಏನಾಗುತ್ತೆ ಸರ್? ಈ ಪೊಟೆನ್ಶಿಯಲ್ ಎನರ್ಜಿ ಕೈನೈಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಹಾಗಾಗಿ ಎಂ ಜಿ ಆರ್ ಇಂಟು 1 ಮೈನಸ್ ಕಾಸ್ ಥೀಟಾ ಹಾಫ್ ಎಂ ವಿ ಸ್ಕ್ವೇರ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಎಂ ಅಂಡ್ ಎಂ ಕ್ಯಾನ್ಸಲ್ ಆಯ್ತು. ಈಗ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2gr ಇಂಟು 1 ಮೈನಸ್ ಕಾಸ್ ಥೀಟಾ ಅನ್ನೋ ಎರಡನೇ ಈಕ್ವೇಶನ್ ಬಂದಿದೆ. ಈ ಲೆಫ್ಟ್ ಹ್ಯಾಂಡ್ ಸೈಡು ಸಹ ವಿ ಸ್ಕ್ವೇರ್ ಇದೆ, ಇಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಸಹ ಈಕ್ವೇಶನ್ ನಲ್ಲಿ ವಿ ಸ್ಕ್ವೇರ್ ಇದೆ. ಅದೆರಡನ್ನು ಈಕ್ವೇಟ್ ಮಾಡಿದ್ರೆ 2gr ಇಸ್ ಈಕ್ವಲ್ ಟು 2gr into 1 minus cos theta is equal to gr into cos theta ಬಂತು. ಸೊ gr ಕ್ಯಾನ್ಸಲ್ ಆಯ್ತು. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 2 minus 2 cos theta is equal to cos theta ಬಂತು. 3 cos theta equal to 2 cos theta is equal to 2 divided by 3 ಬಂತು. cos theta equal to 2 divided by 3. ವೆಲ್, ಅಂದ್ರೆ ಅರ್ಥ ಈ ಬಾಲ್ ಯಾವ ಆಂಗಲ್ ಅಲ್ಲಿ ಈ ದೊಡ್ಡ ಸ್ಫಿಯರ್ ನ ಬಿಟ್ಟು ಹೋಗುತ್ತಪ್ಪ ಅಂದ್ರೆ ಕಾಸ್ ಇನ್ವರ್ಸ್ ಆಫ್ 2/3 ಅನ್ನೋ ಆಂಗಲ್ ಅಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಥೀಟಾ ಬಿಕಮ್ಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2/3. ದಟ್ ಮೀನ್ಸ್ ಈ ಆಂಗಲ್ ನೋಡಿ ಯಾವುದ್ರ ಮೇಲೂ ಡಿಪೆಂಡ್ ಆಗಲ್ಲ. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಡಿಪೆಂಡ್ ಆಗಲ್ಲ, ಮಾಸಿನ ಮೇಲೆ ಡಿಪೆಂಡ್ ಆಗಲ್ಲ, ರೇಡಿಯಸ್ ಮೇಲೆ ಡಿಪೆಂಡ್ ಆಗಲ್ಲ. ಅಂದ್ರೆ ನೀವು ಈ ಎಕ್ಸ್ಪೆರಿಮೆಂಟ್ ನ ಭೂಮಿ ಮೇಲೆ ಮಾಡಿ, ಚಂದ್ರನ ಮೇಲೆ ಮಾಡಿ, ಗುರುಗ್ರಹದ ಮೇಲೆ ಮಾಡಿ, ಅಲ್ಲಿ ಸರ್ಫೇಸ್ ಸಿಕ್ಕಿದ್ರೆ ಪ್ಲೂಟೋ ಮೇಲೆ ಮಾಡಿ, ಎಲ್ಲೇ ಮಾಡಿದ್ರು ಎಕ್ಸಾಕ್ಟ್ಲಿ ಈ ಆಂಗಲ್ ಅಲ್ಲಿ ಆ ಸಣ್ಣ ಬಾಲು ದೊಡ್ಡ ಬಾಲ್ನ ಸರ್ಫೇಸ್ ಅನ್ನ ಬಿಟ್ಟು ಹೋಗ್ಬಿಡುತ್ತೆ. ಇದು ಲಾ ಆಫ್ ನೇಚರ್. ಈ ಫ್ಯಾಸಿನೇಟಿಂಗ್ ರಿಸಲ್ಟ್ ನಿಮ್ಗೆ ಬಹಳ ಆಶ್ಚರ್ಯ ತರುವಂಥದ್ದು. ಈ ತರ ಪ್ರಾಬ್ಲಮ್ಸ್ ಅನ್ನ ನೀವೇ ಹಾಕೊಂಡು ಟ್ರೈ ಮಾಡ್ಬೋದು. ಈ ಪ್ರಾಬ್ಲಮ್ಸಿನ ಬಗ್ಗೆ ನಿಮ್ಗೆ ಇನ್ನ ಡಿಸ್ಕಷನ್ ಇದ್ರೆ ನನಗೆ ಮೇಲ್ ಬರೀಬಹುದು. ವೆಲ್, ಇನ್ ಟುಡೇಸ್ ವಿಡಿಯೋ, ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಎನರ್ಜಿ ಥಿಯರಂ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾನ್ಸ್ಟೆಂಟ್ ಫೋರ್ಸ್ ಮತ್ತೆ ವೇರಿಯಬಲ್ ಫೋರ್ಸ್ ಮೇಲೆ ಪ್ರಾಬ್ಲಮ್ಸ್ ಬಂದಾಗ ಹೇಗೆ ಟ್ಯಾಕಲ್ ಮಾಡೋದು ಅಂತ ಮುಂದಿನ ಕ್ಲಾಸ್ ಅಲ್ಲಿ ಇನ್ನೊಂದು ವಿಡಿಯೋ ತಗೊಂಡ್ ಬರ್ತೀನಿ. ಇವತ್ತಿನ ದಿನ ಇದನ್ನ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೆನಪಿರ್ಲಿ, ಯಾವತ್ತಿನ ದಿನ ನಾವು ಬೆಳೆಯಲ್ವೋ ಅವತ್ತಿಂದ ಕೊಳಿತೀವಿ. ಹ್ಯಾವ್ ಎ ನೈಸ್ ಡೇ.